ನಮಸ್ತೆ. ನಮಸ್ತೆ ಅಕ್ಕ. ನಿಮ್ಮ ಹೆಸರು ಹೇಳಿಪ್ಪ? ಪುಟ್ಟಸ್ವಾಮಿ ಅಂದ್ಬಿಟ್ಟು ನನ್ನ ಹೆಸರು. ಎಲ್ಲಿಂದ ಬಂದಿದ್ದೀರಪ್ಪ? ಮಂಡ್ಯ ಇಲ್ಲೇ ಆಲ್ಹಳ್ಳಿ. ಗ್ರೀನ್ ಲೈಫ್ ಇದೆ ಅಂತ ಹೇಗೆ ಗೊತ್ತಾಯ್ತಪ್ಪ? ಇದು ನಮ್ಮ ಸ್ನೇಹಿತರೊಬ್ರು ಯೋಗ ಮಾಸ್ಟರ್ ನಮ್ಗೆ ಹೇಳಿದ್ರು. ಯೋಗ ಮಾಸ್ಟರ್ ನಂಜುಂಡ ಅವರು, ನಾವು ಅವರೆಲ್ಲ ಸ್ನೇಹಿತರು. ಅವರು ನನ್ಗೆ ಹೇಳಿದ್ರು. ಹಂಗಾಗಿ ನಾನು ಇಲ್ಲಿ ಬಂದು ಸ್ವಲ್ಪ ನಾನು ತುಂಬಾ ದಪ್ಪ ಇದ್ದೆ, ಮತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆತರ ಸಮಸ್ಯೆ ಮತ್ತೆ ವೆಯ್ಟ್ ಜಾಸ್ತಿ ಇದ್ದೆ. ಅವಕ್ಕೆ ಸರಿಪಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬಂದೆ. ಇಲ್ಲಿ ಬಂದು ನಾನು ನೋಡಿದಾಗ ನನಗೆ ಇವಾಗ 5 kg ಕಮ್ಮಿ ಆಗಿದ್ದೀನಿ. ಜೋರ ಚಪ್ಪಾಳೆ ಬರ್ಲಿ ಅಪ್ಪನಿಗೆ. 5 kg ವೆಯ್ಟ್ ಲಾಸ್ ಆಗಿದ್ದೀನಿ. 5 kg. ಎಷ್ಟು ದಿವಸಕ್ಕೆ ಅಪ್ಪ 5 kg? ಇದು 1 ತಿಂಗಳ ಮೇಲೆ 5 ದಿನ. 1 ತಿಂಗಳ ಮೇಲೆ 5 ದಿನಕ್ಕೆ ಅಪ್ಪ 5 kg. ಫಸ್ಟ್ ಎಷ್ಟಿದ್ರಿ, ಇವಾಗ ಎಷ್ಟಿದ್ದೀರಾ? ನಮ್ಮ 93 ಇದ್ದೆ. 93 ಇದ್ರಿ, ಇವಾಗ 85ಕ್ಕೆ 85ಕ್ಕೆ ಬಂದಿದ್ದೀರಾ. ಅಂದ್ರೆ 1 3 kg ವೇರಿಯೇಷನ್ ಅಲ್ಲಿ 5 kg ಕನ್ಫರ್ಮ್ ಆಗಿ ಕಡಿಮೆ ಆಗಿದ್ದೀರಾ. 8 kg ಲೆಕ್ಕ ಕಮ್ಮಿ ಆಗಿರೋದು. ಆದ್ರೆ ನನಗೊಂದು 5 kg ಅನ್ನೋ ಲೆಕ್ಕ ತೋರಿಸ್ತಾ ಇದೆ. ಆರೋಗ್ಯಕರವಾಗಿ 5 kg ಸಣ್ಣ ಆಗಿದ್ದಾರೆ ಅಪ್ಪ. ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಗಾಡಿ ಓಡಿಸ್ತಿದ್ನಲ್ಲ, ನನ್ನ ಸ್ವಲ್ಪ ಏನೋ ನಾನು ಸುಮ್ನೆ ಕೂತ್ಕೊಳ್ಳೋದು ಯಾಕೆ ಅಂತ ಜೀವನದ ಏನಾದ್ರು ಒಂದಿದ್ರಲ್ಲಿ ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಫ್ರೆಂಡ್ ಸರ್ಕಲ್ ಹತ್ರ ಜಾಸ್ತಿ ಓಡಾಡ್ತಿದ್ದೆ. ವೆಹಿಕಲ್ ಉಪಯೋಗಿಸೋದ್ರಿಂದ ಸ್ವಲ್ಪ ಬಾಡಿ ಎಲ್ಲ ಪೈನ್ ಬರ್ತಿತ್ತು. ಗಾಡಿ ಜಾಸ್ತಿ ಓಡಿಸೋದ್ರಿಂದ ಅಪ್ಪನಿಗೆ ಬಾಡಿ ಪೈನ್ ಬರ್ತಿತ್ತು. ಈ ಥೆರಪಿ ಮಾಡೋದ್ರಿಂದ ಇವಾಗ ಅದೇನು ನನ್ಗೆ ಏನು ಪೈನು ಕಾಣೋದೇ ಇಲ್ಲ, ಏನು ಒಂದಿನ ಪೈನು ಅನ್ನೋದು ಇಲ್ಲ. ಒಂದಿನನು ಪೈನ್ ಅನ್ನೋದಿಲ್ಲ. ಆಕ್ಟಿವ್ ಆಗಿದ್ದೀನಿ. ಇರ್ತಾರೆ ಇಲ್ಲಿ ಬಂದಾಗ ಹಾಡಾಡೋದು, ಎಲ್ರನ್ನು ಮಾತಾಡ್ಸೋದು, ಎಲ್ರ ಜೊತೆನು ಚಿಕ್ಕವರಿಂದ ದೊಡ್ಡವ್ರವರ್ಗು ಎಲ್ರನ್ನು ಖುಷಿಯಾಗಿ ಮಾತಾಡ್ಸ್ಕೊಂಡು ಸಮನಾಗಿ ನೋಡ್ಕೊಂಡು ಹಾಡಾಡ್ಕೊಂಡು ಮತ್ತೆ ಥೆರಪಿ ಬಗ್ಗೆ ಎಲ್ಲಾ ವಿಚಾರಗಳನ್ನ ಅವ್ರವ್ರಿಗೆ ಏನೇನ್ ತೊಂದ್ರೆ ಇದೆ ಅವರಿಗೆ ಅನುಕೂಲ ಆಗೋ ತರ ಪ್ರತಿಯೊಂದು ವಿಚಾರ ತಿಳಿಸಿ ಮಾತಾಡ್ತಿರ್ತಾರೆ. ಒಟ್ಟು ಇಲ್ಲಿ ಬಂದಾಗ್ಲಿಂದ ಹೋಗೋವರೆಗೂ ಇರೋ ಅಷ್ಟೊತ್ತು ಫುಲ್ ಆಕ್ಟಿವ್ ಆಗಿರ್ತಾರೆ ಅಪ್ಪ. ಫಂಕ್ಷನ್ ಮಾಡಿದ್ವಿ ಅಪ್ಪ. ಆ ಫಂಕ್ಷನ್ ಅಲ್ಲಿ ಆ ಫಂಕ್ಷನ್ ಹೆಸರೇ ಕನಸಿನ ದಿನ ಅಂತ, ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋ ಅಂತ ದಿನ ಅಂತ ಹೇಳಿ ಕನಸಿನ ದಿನ ಅಂತ ಸ್ಯಾಟರ್ಡೆ ಫಂಕ್ಷನ್ ಮಾಡಿದ್ವಿ. ಅದ್ರಲ್ಲಿ ನಿಮ್ಗೆ ಏನ್ ಸಿಕ್ತು ಕಂಪನಿ ಕಡೆಯಿಂದ, ಏನಾಯ್ತು ಹೇಳ್ಕೊಳ್ಳಿ. ಅದು ತುಂಬಾ ಆಶ್ಚರ್ಯ ಆಗ್ತಾ ಇದೆ, ಅದ್ಭುತ ಅಂತ ಹೇಳ್ಬೇಕು. ಯಾಕಂದ್ರೆ ನನ್ಗೆ ಗೊತ್ತಿಲ್ಲ. ಅವತ್ತು ಕೊರಿಯಾ ವಾಸ್ತು ಕ್ಯಾಲೆಂಡರ್ನ ನಮ್ಮ ಅದನ್ನ ಫ್ರೀ ಆಗಿ ಎಲ್ಲಾರ್ಗು ಕೊಟ್ರು ಅವತ್ತು. ಅದು ಇದ್ರು ನಿಮ್ಮ ಅದು ಹಿಂದೆನೆ ಹೇಳಿದ್ರು ನಮ್ಗೆ ಕನಸಿನ ದಿನ ಏನು ಏನು ನಿಮ್ಮ ಕನಸುಗಳು ಏನಿರ್ತವೆ ಅದನ್ನ ಈಡೇರಿಸ್ತದೆ ಅಂತ. ಆದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ನನ್ಗೆ ಇದಿರ್ಲಿಲ್ಲ, ಸತ್ಯ ನಂಬಿಕೆ ಇರ್ಲಿಲ್ಲ. ನೋಡೋಣ ಅಂತ ಅನ್ಕೊಂಡಿದ್ದೆ. ನಾನು ಅವತ್ತು ಬಂದು ಇಲ್ಲಿ ತಗೊಂಡು ಹೋದಾಗ ನಾನು ಯಾವ್ದೋ ಒಂದು ಕಂಪ್ನಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ. ಅದು ನಮ್ಗೆ ಬ್ಯಾಂಕಾಕ್ ಟ್ರಿಪ್ ಹೋಗ್ಬೇಕಾದ್ರೆ 20 ಲಕ್ಷ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರು ಕಂಪ್ನಿ. ಅದು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ನಾನು ಅನ್ಕೊಂಡೆ ನಾನು ಒಂದ್ 20 ಲಕ್ಷ ಬಿಸ್ನೆಸ್ ಮಾಡಿ ನಾನು ಬ್ಯಾಂಕಾಕ್ ಹೋಗಿದ್ ಬರೋಣ ಅಂತ, ಒಂದ್ ಟ್ರಿಪ್ ಹೋಗಿದ್ ಬರೋಣ ಅಂತ. ಅದು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಅದು ಡಿಸೆಂಬರ್ಗೆ ಎಂಡ್ಗೆ ಒಳಗಡೆ ಮಾಡ್ಬೇಕು. ಅಷ್ಟಿನೊಳಗೆ ಮಾಡ್ಬೇಕು ಅಂತ ನನ್ ಮನ್ಸಿನಲ್ಲಿ ಅನ್ಕೊಂಡು ಆ ಕ್ಯಾಲೆಂಡರ್ ಅಲ್ಲಿ ನಾನು ಬರ್ದಿ ನಾನು ಇದ್ ಮಾಡ್ದೆ. ನಂಬಿಕೆ ಇಟ್ಟು ಬರ್ಕೊಂಡು ನಾನು ದೇವ್ರ ಸ್ನಾನ ಮಾಡಿ ಪೂಜೆ ಮಾಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನನ್ಗೆ ಒಂದು ಅವಕಾಶ ಮಾಡಪ್ಪ ಅಂತ ಕೇಳ್ಕೊಂಡಿದ್ದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆನ್ನೆ ಒಬ್ರೇ 5 ಲಕ್ಷ ರೂಪಾಯಿ ದುಡ್ಡು ಹಾಕಿ ನೆನ್ನೆ ಇದ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ನನ್ಗೇನಪ್ಪ ಇಷ್ಟು ಬೇಗ ರಿಸಲ್ಟ್ ಕೊಡ್ತಲ್ಲ ಅಂತ ಹೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ಸರ್ಗೂ ಹೇಳ್ಬೇಕು ಈ ವಿಚಾರಗಳನ್ನ. ನಮ್ಮ ಇಲ್ಲಿ ಬರ್ತಕ್ಕಂಥ ಎಲ್ಲ ಥೆರಪಿಗೆ ಬರ್ತಕ್ಕಂಥ ಎಲ್ಲಾ ಸ್ನೇಹಿತರುಗಳಿಗೆ ವಿಚಾರ ತಿಳಿಸ್ಬೇಕು ಅನ್ನೋದು ನನ್ನ ಮನವರಿಕೆ ಇತ್ತು. ಸೊ ಹಂಗಾಗಿ ನಾನು ಇವತ್ತು ತಿಳಿಸೋಣ ಅನ್ಬಿಟ್ಟು ಆ ಬೋರ್ಡ್ ಮೇಲೆ ಇದನ್ನ ಬರ್ಸ್ಬೇಕು ಅಂದ್ಕೊಂಡು ನಿಮ್ಗೆ ಹೇಳಿ ನಾನು ಬಂದೆ. ಇವತ್ತು ನನ್ನ 2ನೇ ಮಗಳು ಮದುವೆ ಕೂಡ ಆಗಿ ಇವತ್ತಿಗೆ 13 ವರ್ಷ ಆಯ್ತು. ಅವರು ವಾರ್ಷಿಕೋತ್ಸವದ ಒಂದು ಶುಭ ದಿನ ಇವತ್ತು. ಇದ್ರ ಜೊತೆಗೆ ನನ್ಗೆ 70,000 ರೂಪಾಯಿ ಇನ್ಕಮ್ ಆದಾಯನ ಬಂದಿದೆ. ಹಂಗಾಗಿ ನಮ್ಗೆ ತುಂಬಾ ಖುಷಿಯಾಗಿ ನಾನು ಇವತ್ತು ಹಾಡು ಹೇಳಿದೀನಿ. ನಮ್ಮ ಮಕ್ಕಳಲ್ಲಿ ಬೇರೆ ತರ ಪ್ರತಿದಿನಗಿಂತ ಇವತ್ತು ಬೇರೆ ಬೇರೆ ಹೆಚ್ಚಿನ ಲೌಕೆ ನನ್ನಲ್ಲಿ ಇದೆ, ಇದಾಗಿದೆ, ಖುಷಿ ಇದೆ. 70,000 ಒಟ್ಟಿಗೆ ಆದಾಯ ಬಂದಿದೆ ಒಟ್ಟಿಗೆ.
ಅದಕ್ಕೆ ಈ ಕ್ಯಾಲೆಂಡರ್ ಮಹಿಮೆ ನಿಜವಾಗ್ಲೂ ನಾವು ಕೆಲವನ್ನೆಲ್ಲ ನಾವು ನಮ್ದೇ ಇರೋದು ಮೂಡರು ನಾವು. ನಿಜವಾಗ್ಲೂ ಇಂದಿನ ಒಂದು ಸಂಸ್ಕೃತಿ ಏನಿತ್ತು ಅದೆಲ್ಲ ಅವರು ನಮ್ಮ ಹಿರಿತಲೆಗಳು ಏನು ಬಿಟ್ಟೋಗಿದ್ದಾರೆ ಅದು ಅಕ್ಷರಶಃ ಎಷ್ಟು ಸತ್ಯ ಅಂದ್ರೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಅವ್ರು ಹೇಳಿರುವಂತ ಪ್ರತಿ ಒಂದ್ ಮಾತನ್ನು ಅಷ್ಟೇ ಅಷ್ಟೇ ಸತ್ಯವಾಗಿದೆ. ನಾವು ಅವರು ಏನ್ ಬಿಟ್ಟೋಗಿದ್ದಾರೆ ಅವ್ರು ಒಳ್ಳೆ ಇದನ್ನ ನಾವು ಅದನ್ನ ಅಳವಡಿಸ್ಕೊಂಡು ನಮ್ಮ ಮಕ್ಳಿಗೂ ಒಳ್ಳೇದನ್ನ ಹೇಳ್ಕೊಂಡು ನಮ್ಮ ಸ್ನೇಹಿತರ ಜೊತೆಲೂ ನಾವು ಇದನ್ನ ಹಂಚ್ಕೊಂಡು ನಾವು ಬಾಳಿದ್ರೆ ಖುಷಿಯಾಗಿ ಬಾಳ್ಬೋದು ಅನ್ನೋದು ನಾನು ಇಷ್ಟಪಡ್ತೀನಿ. ಟೋಟಲಿ ಗ್ರೀನ್ ಲೈಫ್ ಥೆರಪಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗ್ರೀನ್ ಲೈಫ್ ಥೆರಪಿ ಇಲ್ಲಿ ನೋಡಿ ಎಷ್ಟೋ ಜನಗಳಿಗೆ ಅದೇನೋ ಹೇಳ್ತಾರೆ, ಇಲ್ಲಿ ಫ್ರೀ ಕೊಡ್ತಾರೆ ಅಂದ್ರೆ ಕೆಲವ್ರು ಏನೋ ಹಂಗಾರೆ ಏನು ಚೆನ್ನಾಗಿಲ್ವೇನೋ ಅನ್ನೋ ಭಾವನೆ ಇರ್ತದೆ. ಆದ್ರೆ ಈ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾರೆ, ಚೆನ್ನಾಗಿರಲ್ವ ಅದು? ಫ್ರೀ ಕೊಡ್ತಾರೆ ತಾನೆ, ಅರ್ಕೆ ಮಾಡ್ಕೊಂಡಿರ್ತಾರೆ. ದೇವಸ್ಥಾನ ಮುಂದೆ ಅನ್ನದಾನ ಮಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ದೇವಸ್ಥಾನ. ಈಗ ಧರ್ಮಸ್ಥಳದಲ್ಲಿ ಬರೋರ್ಗೆಲ್ಲ ಅನ್ನದಾನ ಕೊಡ್ತಾರೆ, ಚೆನ್ನಾಗಿಲ್ವಾ ಹಂಗಾದ್ರೆ? ಅದು ಎಷ್ಟು ಬಾಯಿಗೆ ಮನ್ಸಿಗೆ ರುಚಿ ಇರ್ತದೆ. ಅದೇ ತರ ಈ ಥೆರಪಿ ಉಚಿತ ಇದ್ರೆ ಯಾರೋ ದಾನಿಗಳು ಇದಕ್ಕೆ ಡೊನೇಟ್ ಮಾಡಿರ್ತಾರೆ. ಉಚಿತ ಅಂದ್ರೆ ಇದೇನು ಸುಮ್ನೆ ಆಕಾಶದಿಂದ ಏನೋ ಉದುರ್ ಬಿಡಲ್ಲ ಇದು. ಇದಕ್ಕೆ ಯಾರೋ ಒಬ್ರು ಅವರು ನನ್ನ ಹತ್ರ ದುಡ್ಡಿದೆ, ಅದು ಒಳ್ಳೆ ಕೆಲ್ಸಕ್ಕೆ ವಿನಿಯೋಗ ಆಗ್ಲಿ ಅಂತ ಆ ತರ ವ್ಯಕ್ತಿಗಳು ಇದಕ್ಕೆ ಡೊನೇಟ್ ಮಾಡಿರ್ತಾರೆ. ಬಡಬಗ್ರಿಗೆ ಯಾರಿಗೆ ತಕೊಳಕ್ ಆಗಲ್ವಾ ಅಂತವ್ರು ಇಲ್ಲಿ ಬಂದ್ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಅವ್ರು ಮಾಡಿರ್ತಾರೆ. ಅದನ್ನ ನಮ್ಮ ಜನಗಳು ಅದನ್ನ ಉಪಯೋಗಿಸ್ಕೋಬೇಕು. ಅದನ್ನ ಕಳಪೆ ಅಂತ ನಾವು ನೋಡೋದ್ ಬೇಡ, ಅನ್ಕೋಬಾರ್ದು. ಯಾವ್ದೇ ಒಂದು ವಸ್ತುನು ನಾವು ಕಳಪೆ ಅಂತ ಅನ್ಕಕ್ ಹೋಗ್ಬಾರ್ದು. ಇವನ್ ನಾವು ನಾವೆಲ್ಲ ನೋಡ್ತಾ ಇದೀವಿ. ಇವತ್ತೊಂದ್ ದಿವಸ ಏನಾಗಿದೆ ಅಂದ್ರೆ ಎಸಿ ರೂಮ್ ಅಲ್ಲಿ ಇರೋರು ರೋಡಲ್ಲಿ ಅವ್ರೆ, ರೋಡಲ್ಲಿ ಇರುವ ಎಸಿ ರೂಮ್ ಅಲ್ಲಿ ಅಂದ್ರೆ ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲ ರೋಡಲ್ಲಿ ಬಿದ್ದಾವೆ. ಕೈಗೆ ಕಾಲ್ಗೆ ಹಾಕೊಳ್ಳುವಂತ ಶೂ ಎಸಿ ರೂಮ್ ಅಲ್ಲಿ ಕುಂತವೆ, ಶೋರೂಮ್ ಅಲ್ಲಿ ಎಸಿ ರೂಮ್ ಅಲ್ಲಿ ಕುಂತವೆ. ಇದನ್ನ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ, ಆಯ್ತಾ? ಇದನ್ನ ನಾವು ಅರ್ಕೊಂಡು ಯಾವ್ಯಾವ್ದಕ್ಕೆ ಯಾವ್ಯಾವ್ದು ನಾವು 500 ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡ್ರೆ ಹೊರಗಡೆ ಬಿಡ್ತೀವಿ, 10 ರೂಪಾಯಿ ಕೊಟ್ಟು ಕುಂಕುಮ ತಗೊಂಡ್ರೆ ದೇವ್ರ ಮನೆ ಒಳಗಡೆ ಇಡ್ತೀವಿ. ಅದಕ್ಕೆ ಆಗಂತ ನಾವು ಕಳಪೆ 10 ರೂಪಾಯಿ ಅದು 500 ರೂಪಾಯಿ ಅಂತ ನಾವು ತೂಕ ಮಾಡೋದಲ್ಲ. ಪ್ರತಿ ಒಂದು ವಸ್ತುಕ್ಕೂ ಅದಕ್ಕೆ ಆದಂತ ಒಂದೊಂದು ಗೌರವ ಇರ್ತದೆ. ಆ ಗೌರವಗಳನ್ನ ನಾವು ಕೊಟ್ಟು ಸಮಾಜದಲ್ಲಿ ಬದುಕೋದನ್ನ ಕಲಿಬೇಕು. ಈ ಥೆರಪಿನೂ ಅಷ್ಟೇನೆ. ಇದು ಒಂದೊಂದು ಥೆರಪಿಗೂ ಒಂದೊಂದು ವಿಶಿಷ್ಟವಾದಂತ ಒಂದು ನಮ್ಮ ಕಾಯಿಲೆನ ಗುಣಪಡಿಸುವಂತ ಶಕ್ತಿ ಇದೆ. ಅದನ್ನ ನಾವು ತಗೊಂಡು ನಾವು ಆರೋಗ್ಯವಂತರಾಗಿ ಕುಟುಂಬಕ್ಕೆ ಒಬ್ಬ ಆಧಾರ ಸ್ತಂಭವಾಗಿ ಇರಬೇಕಾದದ್ದು. ಯಾಕೆಂದ್ರೆ ಗಂಡನಿಗೆ ಹೆಂಡತಿ ಇಲ್ದೆ ಹೋಗ್ಬಿಟ್ರೆ, ಹೆಂಡತಿಗೆ ಗಂಡ ಇಲ್ದೆ ಹೋಗ್ಬಿಟ್ರೆ ಆ ಸಂಸಾರ ನರಕ ಬಾಳುವಂತ ಆಗ್ಬಿಡುತ್ತೆ. ಅದಕ್ಕೆ ಸಮಯ ದೇವರು ನೋಡಿ ನಮ್ಗೆ ಮಳೆ ಕೊಟ್ಟಿದ್ದಾನೆ ದೇವರು, ಮಳೆನ ನಿಲ್ಸೋ ತಾಕತ್ತು ನಮ್ಗಿಲ್ಲ. ಆದ್ರೆ ಮಳೆಯಲ್ಲಿ ನೆನ್ಕೊಂಡು ಹೋಗ್ಬಾರ್ದು. ಒಂದ್ ಛತ್ರಿ ತಕೊಂಡು ಇಟ್ಕೊಂಡು ನೆನೆದಂಗೆ ಹೋಗುವಂಗೆ ನಮ್ಗೆ ಸೌಕರ್ಯ ಕೊಟ್ಟಿದ್ದಾನೆ ದೇವರು. ಅದನ್ನ ನಾವು ಉಪಯೋಗಿಸ್ಕೋಬೇಕು. 1000, 5 ಲಕ್ಷ, 3 ಲಕ್ಷ ಕೊಟ್ಟು ನಾವು ಥೆರಪಿ ಎಲ್ಲೆಲ್ಲೋ ಹೋಗಿ ತಗೊಳಕ್ ಆಗಲ್ಲ. ಇಲ್ಲಿ ಫ್ರೀ ಸಿಗ್ತಾರೆ, ಬಂದು ತಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದು ಒಳ್ಳೇದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನ್ಯಾಚುರಲ್ ಥೆರಪಿ ಅಪ್ಪ ಇದು, ಬೇರೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಆ ತರದ್ ಏನಿಲ್ಲ ಮೇಡಮ್. ನಾನೀಗ ಬಂದು ನೋಡ್ತಾ ಇದ್ದೀನಿ, ಬೇರೆಯವರು ಕೆಲವರು ಈ ಅಂಗಡಿಗಳಲ್ಲಿ ನಾನು ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲ್ ಒಂದು 5,000 ಜನ ಲೇಡೀಸ್ಗಳಿದ್ದಾರೆ. ನಾವು ಕೆಲಸ ಮಾಡ್ತಕ್ಕಂಥ ನರ್ಸ್ಗಳಿರ್ಬೋದು, ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು, ನಮ್ ಜೊತೆ ಎಲ್ಲ ಚೆನ್ನಾಗಿ ನಾವು ಪರಸ್ಪರವಾಗಿ ನಾವು ತುಂಬಾ ಹೆಣ್ಮಕ್ಳ ಹತ್ರ ಹೆಣ್ಮಕ್ಳ ತರಾನೇ ನಾನು ಒಂದು ಸಂಭಾಷಣೆಗಳನ್ನ ಮಾಡೋದಿರ್ಬೋದು, ಅವ್ರ ಹತ್ರ ನಡ್ಕೊಳ್ಳೋ ರೀತಿ ಇರ್ಬೋದು, ಆ ತರ ಇರ್ತೀವಿ. ನಾವು ಹಂಚ್ಕೊಳ್ತೀವಿ ಪರಸ್ಪರ ಕಷ್ಟ ಸುಖಗಳನ್ನ. ಅವ್ರು ಹೇಳ್ತಾರೆ ನನ್ಗೆ ಈ ತರ ಯಾವ್ದೋ ಲೋಕಲ್ ಐಟಮ್ ತಗೊಂಡು ನನ್ಗೆ ಮಕ್ಕ ಹಂಗಾಗಿದೆ, ಫೇಸ್ ಈ ತರ ಆಗ್ಬಿಡ್ತು, ಹಿಂಗಾಯ್ತು. ಆಮೇಲೆ ಯಾವ್ದೋ ಆನ್ಲೈನ್ ಅಲ್ಲಿ ನಾವು ಪ್ರಾಡಕ್ಟ್ ನಾವು ತಗೊಂಡು ನಮ್ಗೆ ಅದರಿಂದ ಉಪಯೋಗ ಆಗಿಲ್ಲ, ಮೋಸ ಆಗಿದೆ, ಆಮೇಲೆ ಅವ್ರನ್ನ ಕೇಳಕ್ ಆಗಲ್ಲ ಈ ತರ ಆಗಿರೋದ್ರಿಂದ ಅಂತ ಎಲ್ಲ ನನ್ನ ಹತ್ರ ಹಂಚ್ಕೊಂಡಿರ್ತಾರೆ. ನಾವು ಕೂಡ ಅದನ್ನ ಸತ್ಯ ಅಂತಲೂ ನಾವು ಒಪ್ಕೋಬೇಕು. ಮೊನ್ನೆ ಯಾರೋ ಒಬ್ರು 1 ಲಕ್ಷ ಚಿಲ್ಲರೆ ಕೊಟ್ಟು ಒಂದು ಮೊಬೈಲ್ ಖರೀದಿ ಮಾಡಿದ್ರು. ಅವ್ರಿಗೆ ಒಂದ್ ಕಲ್ ಬಂದಿತ್ತು, ಅದನ್ನ ವಿಡಿಯೋ ಟಿವಿನೆಲ್ಲ ಹಾಕಿದ್ರು, ನೋಡಿರ್ಬೇಕು. ಯಾಕೆಂದ್ರೆ ಕಣ್ಣು ಮುಂದೆ ನೋಡೋದಕ್ಕೂ ಕಣ್ಣಿಂದ ಕಾಣದೇ ಇರೋ ದೂರದ ಇದಕ್ಕೂ ಬಹಳ ಡಿಫ್ರೆನ್ಸ್ ಇರ್ತದೆ. ಈಗ ಇಲ್ಲಿ ನಾವು ತಗೊಂಡೋದ್ರಿಂದ ಇಲ್ಲಿ ಬಂದು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಇಲ್ಲೇನೆ ನಮ್ಗೆ
ಅದು ಗೊತ್ತಾಗ್ಬಿಡ್ತದೆ ಒಂದೇ ದಿನಕ್ಕೆ. ಹೇಳ್ಬೋದು ಇವ್ರಿಗೆ ಇದರಿಂದ ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸುವಂತ ಒಂದು ವ್ಯವಸ್ಥೆ ಮಾಡಿದಾಗ ಇನ್ನೊಬ್ರಿಗೆ ತೊಂದರೆ ಆಗೋದನ್ನ ನಾವು ತಪ್ಪಿಸ್ಬೋದು. ನಮಗ್ ತೊಂದರೆ ಆಗ್ತಾ ಇದೆ ಇದರಿಂದ, ಇನ್ನೂ ಬೇರೆಯವ್ರಿಗೆ ಆಗೋದ್ ಬೇಡ, ಅದನ್ನ ಸರಿಪಡಿಸಿ ಅಂದಾಗ ವ್ಯವಸ್ಥೆ ಸರಿ ಮಾಡ್ದಂಗ ಆಯ್ತು, ತಪ್ಪನ್ನ ಸರಿ ಮಾಡ್ದಂಗ ಆಯ್ತು, ಸರಿ ದಾರಿನ ತೋರಿಸ್ದಂಗ ಆಗ್ತದೆ. ಅದನ್ನ ನಾವು ಮಾಡ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ಬಂತು. ಇದನ್ನ ನಾನು ಸುಮಾರು ಇಲ್ಲ ಅಂದ್ರೆ ಈಗ ಆಲ್ರೆಡಿ ಒಂದ್ 30-40 ಜನಗಂಟ ಹೇಳಿದೀನಿ ನಮ್ಮ ಆತ್ಮೀಯರಿಗೆ. ಅವರು ಕೆಲವರು ಕೆಲಸದ ಒತ್ತಡದಿಂದ ಬರ್ದೇ ಇರ್ತಾರೆ, ಇನ್ ಕೆಲವರು ಅವರು ಬಂದು ನೋಡಿ ಇಲ್ಲಿ ಕಂಟಿನ್ಯೂ ಮಾಡದಂತವ್ರು ಇದ್ದಾರೆ. ಕೆಲವರು ಕಾರಣಾಂತರದಿಂದ ಅವರ ಇದು ಥೆರಪಿ ಸರಿ ಇಲ್ಲ ಅಂತ ಬರ್ತಾ ಅಲ್ಲ, ಅವ್ರ ವೈಯಕ್ತಿಕ ಕೆಲಸಗಳು ಹಂಚ್ಕೊಂಡಿರ್ತಾರೆ. ಇಲ್ಲಿಗೆ ಟೈಮ್ ಕೊಡಕ್ಕಾಗ್ದೇನೆ ಕೆಲವರು ಬರ್ದೇ ಇದ್ದಾರೆ. ಹಂಗಾಗಿ ಮುಂದಿನ ದಿನ ಅವರು ಕೂಡ ಬರ್ತಾರೆ, ಹೊಸಬ್ರು ಕೂಡ ಬರ್ತಾ ಇದ್ದಾರೆ. ನಮ್ಗೆ ಬಂದಿರುವಂತ ನನ್ನ ಆತ್ಮೀಯರೆಲ್ಲ ನೀವು ನಮ್ಗೆ ಸೇರ್ಸಿದ್ ಒಳ್ಳೇದಾಯ್ತು, ನಮ್ಗೆ ಹಿಂಗೆಲ್ಲ ತೊಂದರೆ ಆಯ್ತು, ಈಗ ಒಳ್ಳೇದಾಗಿದೆ ಅಂತ ನಮ್ಗೆ ಹೇಳಿದ್ದಾರೆ. ನಮ್ಗೆ ಅದು ಖುಷಿ ಇದೆ. ಅದು ನಮ್ಗೆ ಯಾರಿಗಾರು ಒಂದು ನನ್ನ ಕೈಯಿಂದ ಏನಾರು ನಾನು ಹೇಳಿದ್ದು ಒಂದ್ ಮಾತಿನಿಂದ ಅವ್ರಿಗೆ ಒಳ್ಳೇದಾಗಿದ್ರೆ ನನ್ ನಿಜವಾಗ್ಲೂ ಅದೊಂದು ಖುಷಿ ವಿಚಾರ ಅದು. ಸೊ ಹಂಗಾಗಿ ನಾನು ಖುಷಿ ಪಡಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಪ್ಪ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಲ್ರಿಗೂ ಉಪಯೋಗ ಮಾಡ್ಕೊಡ್ತಿದ್ದೀರಾ ನೀವು. ಟೋಟಲಿ ಗ್ರೀನ್ ಲೈಫ್ ಹೆಲ್ತ್ ಲೈಫ್.